ಪಾಕಿಸ್ತಾನ ಪ್ರಜೆಗಳನ್ನು ಗಡೀಪಾರು ಮಾಡೋದಕ್ಕೆ ನಿನ್ನೆಗೆ ಡೆಡ್ಲೈನ್ ಅಂತ್ಯ ಆಗಿದೆ. ಈಗಾಗಲೇ ರಾಜ್ಯದಲ್ಲಿ 4 ಮಂದಿ ಪಾಕ್ ಪ್ರಜೆಗಳನ್ನು ಗೇಟ್ ಪಾಸ್ ಕೊಡಲಾಗಿದೆ. ಇನ್ನು ದೀರ್ಘಾವಧಿ ವೀಸಾ ಹೊಂದಿರುವಂಥ ಪ್ರಜೆಗಳನ್ನು ಗಡೀಪಾರು ಮಾಡಲಾಗಿಲ್ಲ. ಅಂದರೆ ಇಲ್ಲಿನವರನ್ನೇ ಯಾರನ್ನಾದರೂ ಮದುವೆಯಾಗಿ ಬಂದು ಬಹಳ ವರ್ಷದಿಂದ ಇಲ್ಲೇ ಸೆಟ್ಲ್ ಆದಂಥವ್ರು ದೀರ್ಘಾವಧಿ ವೀಸಾ ಹೊಂದಿದ್ದಾರೆ, ಅವರನ್ನು ಗಡೀಪಾರು ಮಾಡಿಲ್ಲ. ದೀರ್ಘಾವಧಿ ವೀಸಾ ಹೊಂದಿದವರು 91 ಮಂದಿ ಇದ್ದಾರಂತೆ. 4 ಮಂದಿ ಬೇರೆ ರೀತಿಯ ವೀಸಾ ಇತ್ತವರಿಗೆ ಅವರನ್ನು ವಾಪಸ್ ಕಳಿಸಲಾಗಿದೆ. ರಾಜ್ಯದಲ್ಲಿ ವಾಸ ಒಟ್ಟು 91 ಮಂದಿ ದೀರ್ಘಾವಧಿ ವೀಸಾ ಇರೋರು. ಹಲವು ಜಿಲ್ಲೆಗಳಲ್ಲಿ ಪಾಕಿಸ್ತಾನಿ ಪ್ರಜೆಗಳು ವಾಸ ಇದ್ದಾರೆ ಅನ್ನೋ ಮಾಹಿತಿ ಈ ಸಂದರ್ಭದಲ್ಲಿ ಲಭ್ಯ ಆಗಿದೆ. ಅಠಾರಿ ವಾಘಾ ಗಡಿ ಮೂಲಕ ರಾಜ್ಯದಲ್ಲಿದ್ದಂಥ ಪಾಕಿಸ್ತಾನ ಪ್ರಜೆಗಳು ವಾಪಸ್ ಪಾಕಿಸ್ತಾನಕ್ಕೆ ಹೋಗಿದ್ದಾರೆ. ಆದರೆ ದೀರ್ಘಾವಧಿ ವೀಸಾ ಹೊಂದಿರುವವರು ಮಾತ್ರ ರಾಜ್ಯದಲ್ಲಿದ್ದಾರೆ. ರಾಜ್ಯದಲ್ಲಿದ್ದವರನ್ನೇ ವಿವಾಹ ಆಗಿ ಪಾಕಿಸ್ತಾನಿ ಪ್ರಜೆಗಳು ಯಾರು ನೆಲೆಸಿದ್ದಾರೋ ಅವರು ದೀರ್ಘಾವಧಿ ವೀಸಾ ಹೊಂದಿದ್ದಾರೆ, ಅವರಿಗೆ ಇಲ್ಲಿ ನೆಲೆಸೋದಕ್ಕೆ ಅವಕಾಶ ಇದೆ. ಭಟ್ಕಳದ ನವಾಯತ್ ಸಮುದಾಯದಲ್ಲಿ ಪಾಕಿಸ್ತಾನದವರನ್ನ ಮದುವೆಯಾಗಿರುವಂಥ ಹೆಣ್ಣುಮಕ್ಕಳು ಅಥವಾ ಪಾಕಿಸ್ತಾನಿ ಹೆಣ್ಣುಮಕ್ಕಳನ್ನ ಭಾರತೀಯರು ಮದುವೆಯಾಗಿದ್ದಾರೆ. ಸೊ ಅವರಿಗೆ ದೀರ್ಘಾವಧಿ ವೀಸಾ ಕೊಡಲಾಗಿದೆ. ಭಟ್ಕಳ, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ 14 ಮಂದಿ, ಅದೇ ಜಿಲ್ಲೆಯ ಕಾರವಾರದಲ್ಲಿ 4 ಮಂದಿ ನೆಲೆಸಿದ್ದಾರೆ. ಇನ್ನು ಬೆಂಗಳೂರು, ಕಲಬುರಗಿ ಸೇರಿ ರಾಜ್ಯದ ನಾನಾ ಕಡೆ ಪಾಕಿಸ್ತಾನದ ಪ್ರಜೆಗಳಿದ್ದಾರೆ. ದಾವಣಗೆರೆಯಲ್ಲಿ ಓರ್ವ ಪಾಕಿಸ್ತಾನದ ಪ್ರಜೆ ಇದ್ದಾರೆ. ಇನ್ನು MBBS ವ್ಯಾಸಂಗ ಮಾಡ್ತಾ ಇರುವಂಥ ಅಲ್ಪಾವಧಿ ವೀಸಾ ಹೊಂದಿದ್ದಂಥ 4 ಪ್ರಜೆಗಳನ್ನು ಗಡೀಪಾರು ಮಾಡಲಾಗಿದೆ. ಇನ್ನು ಮೆಡಿಕಲ್ ವೀಸಾದಡಿ ರಾಜ್ಯಕ್ಕೆ ಆಗಮಿಸಿದವರಿಗೂ ಕೂಡ ವಾಪಸ್ ತೆರಳಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ದೀರ್ಘಾವಧಿ ವೀಸಾ ಒಂದನ್ನು ಬಿಟ್ಟು ಉಳಿದ ಎಲ್ಲರಿಗೂ ಕೂಡ ವಾಪಸ್ಸು ಪಾಕಿಸ್ತಾನಕ್ಕೆ ತೆರಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಅದರಲ್ಲಿ ಕೆಲವರು ಗಡೀಪಾರಾಗಿದ್ದಾರೆ, ಇನ್ನುಳಿದವರು ಕೆಲವರು ಪೆಂಡಿಂಗ್ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.